ನಮಸ್ತೆ ಫ್ರೆಂಡ್ಸ್, ದಿವ್ಯ ತೃಪ್ತಿ ಕ್ರಿಯೇಷನ್ಗೆ ಸ್ವಾಗತ. ನಮ್ಮ ಚಾನಲಲ್ಲಿ ಹಾಕುವ ಹೊಸ ವಿಡಿಯೋಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾನಿವತ್ತು ನಿಮಗೆ ತಿಳಿಸ್ತಾ ಇರೋದು ಮೈಸೂರು ಸಿಲ್ಕ್ ಸ್ಯಾರಿಗೆ ಯಾವ ರೀತಿ ಜಡೆ ಡಿಸೈನ್ನ ಹಾಕ್ಬೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ನಾನು 12 mm ನೀಡಲ್ನ ತೊಗೊಂಡಿದ್ದೀನಿ. ಇದು ಕ್ರೋಶೆ ನೀಡಲ್ ಅಲ್ಲ, ಉಲನ್ ನೀಡಲ್ ಬರುತ್ತಲ್ವ, ಅದೇ ಪ್ಯಾಟರ್ನಲ್ಲಿ ತೊಗೊಂಡಿರೋಂಥ ಈ ನೀಡಲು. ಕೆಲವೊಂದು ಬೀಡ್ಸ್ನ ತೊಗೊಂಡಿದ್ದೀನಿ, ರಿಂಗ್ ಬೀಡ್ಸ್ ಇದು. ಇದನ್ನು ಬಳಸಿ ಯಾವ ರೀತಿಯಲ್ಲಿ ನಾವು ಜಡೆ ಹಾಕ್ಬೋದು ಅಂತ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಮೈಸೂರು ಸಿಲ್ಕ್ ಸೀರೆ ತೊಗೊಂಡಿಲ್ಲ, ಜಸ್ಟ್ ಒಂದು ಬ್ಲೌಸ್ ಪೀಸ್ನಲ್ಲಿ ಈ ರೀತಿ ಪ್ಯಾಟರ್ನ್ ಮಾಡ್ಕೊಂಡಿದ್ದೀನಿ. ಇದು ಮೈಸೂರು ಸಿಲ್ಕ್ ಸ್ಯಾರಿಲಿ ಇದೇ ಥರ ಪ್ಯಾಟರ್ನ್ ಖಾಲಿ ಇರುತ್ತೆ ನೋಡಿ. ಸ್ವಲ್ಪ ಥ್ರೆಡ್ಸ್ನ ತೊಗೊಂಡು ಸೂಜಿನ ಪಾಸ್ ಮಾಡಿದ್ದೀನಿ. ಆಮೇಲೆ ಒಳಭಾಗದಿಂದ ಮತ್ತೆ ಸ್ವಲ್ಪ ಥ್ರೆಡ್ಸ್ನ ಇನ್ಸರ್ಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ನೋಡಿ, ಮುಂಭಾಗದಲ್ಲಿರೋ ಒಂದು ಸ್ವಲ್ಪ ಥ್ರೆಡ್ಸ್ನ ತೊಗೊಂಡು ಒಳಕ್ಕೆ ಇನ್ಸರ್ಟ್ ಮಾಡ್ತಾ ಬರಬೇಕು. ಅಂದರೆ ನಾವೀಗ ಒಂದು ಲಾಕ್ ಮಾಡಬೇಕಾಗತ್ತೆ. ಅಲ್ಲಿ ಸ್ಟಾರ್ಟಿಂಗ್ ಮಾಡಬೇಕಾದ್ರೆ ಸ್ವಲ್ಪ ಕಷ್ಟ ಅನಿಸ್ಬೋದು, ಬಟ್ ಆಮೇಲೆ ಮಾಡ್ತಾ ತುಂಬ ಈಸಿ ಆಗುತ್ತೆ ಡಿಸೈನು. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಸರಿಯಾಗಿ ನೋಡ್ಕೊಳ್ಳಿ. ನೋಡಿ, ಈ ರೀತಿ ಟೈಟಾಗಿ ಹಿಡಿದು ಇನ್ಸರ್ಟ್ ಮಾಡ್ಕೊಬೇಕು. ಹೆಬ್ಬೆಟ್ಟಿಂದ ನಾವು ಸ್ವಲ್ಪ ಟೈಟಾಗಿ ಒತ್ತಿಟ್ಕೊಂಡ್ರೆ ನೀಟಾಗಿ ಎಳ್ಕೊಳೋಕ್ಕೆ ಅನುಕೂಲ ಆಗುತ್ತೆ. ನೋಡಿ, ಈ ರೀತಿ ಡಿಸೈನ್ ಬಂದಿದೆ. ಹೀಗೆ ಕಂಟಿನ್ಯೂ ಮಾಡ್ತಾ ಹೋಗೋಣ. ನೋಡಿ, ಮುಂಭಾಗದಲ್ಲಿ ಬರುವಂತಹ ಸ್ವಲ್ಪ ಥ್ರೆಡ್ಸ್ನ ತೊಗೊಂಡು ಲಾಕ್ ಮಾಡ್ತಾ ಬರಬೇಕು. ಇದಕ್ಕೆ ಹೆಬ್ಬೆಟ್ಟು ಒತ್ತಿಟ್ಕೊಂಡು ಸ್ವಲ್ಪ ನೀಟಾಗಿ ಹಾಕ್ಬೋದು ಅಂಥೇಳಿ ನಾನು ಇಟ್ಕೊತಿದ್ದೀನಿ. ನೋಡಿ, ಹೀಗೆ ಈಸಿಯಾಗಿ ಬರುತ್ತೆ ಡಿಸೈನು. ಸ್ಟಾರ್ಟಿಂಗ್ನಲ್ಲಿ ಮಾಡಬೇಕಾದ್ರೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು ನಿಮಗೆ, ಬಟ್ ಮಾಡ್ತಾ ಈಸಿಯಾಗಿ ಗೊತ್ತಾಗುತ್ತೆ. ನೋಡಿ, ಹೀಗೆ ಇನ್ಸರ್ಟ್ ಮಾಡ್ತಾ ಬನ್ನಿ. ಹೀಗೆ ಇನ್ಸರ್ಟ್ ಮಾಡ್ತಿದ್ರೆ ಡಿಸೈನ್ ಬರುತ್ತೆ, ಜಡೆ ಹೆಣ್ದಂಗೆ ನೀಟಾಗಿ ಕಾಣುತ್ತೆ ಡಿಸೈನು. ಎಷ್ಟೋ ಥ್ರೆಡ್ಸ್ ತೊಗೊಬೇಕಾದ್ರೆ ಮುಂಬದಿಯಲ್ಲಿರುವಂತಹ ಸ್ವಲ್ಪ ಥ್ರೆಡ್ಸ್ಗಳು ಸಿಕ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಸೊ ನೀವು ತೆಗಿಬೇಕಾದ್ರೆ ಸ್ವಲ್ಪ ಹುಷಾರಾಗಿ ನೋಡಿ. ಸ್ವಲ್ಪ ಥ್ರೆಡ್ನ ತೊಗೊತಾ ಬನ್ನಿ. ನೋಡಿ, ಡಿಸೈನ್ ಹೆಂಗೆ ಬಂದಿದೆ, ಚೆನ್ನಾಗಿ ಬಂದಿದೆ ಅಲ್ವಾ. ಇದೇ ರೀತಿ ನೋಡಿ ಕಂಟಿನ್ಯೂ ಮಾಡ್ತಾ ಬರೋದು. ಸ್ಟಾರ್ಟಿಂಗ್ನಲ್ಲಿದೆ ಇನ್ನಷ್ಟು, ಇದು ಫುಲ್ ಆದಾಗ ತುಂಬಾ ನೀಟಾಗಿ ಬರುತ್ತೆ ಡಿಸೈನು. ಎಸ್, ನೋಡಿ ತುಂಬಾ ಈಸಿಯಾಗಿದೆ. ಹೆಚ್ಚಿಗೆ ಟೈಮ್ ಏನು ಬೇಡ, ಬಟ್ ಕಲಿಬೇಕಾದ್ರೆ ಸ್ವಲ್ಪ ಗಮನ ಇಟ್ಟು ನೋಡ್ಕೊಂಡು ಕಲ್ತ್ಕೊಂಡ್ಬಿಟ್ರೆ ಬೇಗನೆ ಡಿಸೈನ್ನ ಮಾಡ್ಬೋದು. ನೋಡಿ, ಈ ರೀತಿ ಕಂಟಿನ್ಯೂ ಮಾಡ್ತಾ ಬನ್ನಿ. ಕೆಲವೊಂದು ಸರಿ ಅಕ್ಕಪಕ್ಕ ಇರೋ ಥ್ರೆಡ್ಸ್ಗಳು ಸಿಕ್ಕಾಕೊಂಡ್ಬಿಡತ್ತೆ, ಹುಷಾರಾಗಿ ಹೇಳ್ಕೊಳ್ಳಿ. ಎಸ್, ನೋಡಿ ಅದು ಹೀಗೆ ಮಾಡ್ತಾ ಮುಂದೆ ಈಸಿ ಆಗ್ತಾ ಬರುತ್ತೆ. ನೋಡಿ, ಎಷ್ಟು ಸ್ಪೀಡಾಗಿ ಮಾಡ್ತಿದ್ದೀನಿ ಆಮೇಲೆ ಅಲ್ವಾ. ಫಸ್ಟ್ ಸ್ಟಾರ್ಟಿಂಗ್ನ ಸ್ವಲ್ಪ ಟೈಮ್ ತೊಗೊಳೋದಷ್ಟೇ, ಆಮೇಲೆ ನೀಟಾಗಿ ಮಾಡ್ಕೊತ ಹೋಗ್ಬೋದು. ಒಂದು 8 ಇಂಚಷ್ಟು ಗ್ಯಾಪ್ ತೊಗೊಂಡಿದ್ದೀನಿ ನಾನು. ನೋಡಿ, ಒಂದು 8 ಇಂಚಷ್ಟು ಹಂಗೆ ಲೆಂತ್ ಮಾಡ್ಕೊಂಡಾದ್ಮೇಲೆ ಒಂದು ಇಲ್ಲಿ ಬೀಡ್ಸ್ನ ಇನ್ಸರ್ಟ್ ಮಾಡ್ತೀನಿ. ನಾನು ರಿಂಗ್ ಬೀಡ್ಸ್ ತೋರಿಸಿದ್ದೆ ಈ ಮೊದಲಿಗೆ ನಿಮಗೆ. ಅದನ್ನು ಈ ರೀತಿ ನೀಟಾಗಿ ಹಾಕ್ಕೊಂಡು ಮತ್ತೆ ಲಾಕ್ ಮಾಡ್ಕೊಳೋದು, ಸೇಮ್ ಪ್ರೊಸೀಜರ್. ಎಸ್, ನೋಡಿ ಇದೇ ರೀತಿ ಕಂಟಿನ್ಯೂ ಮಾಡ್ತಾ ಹೋಗೋದು. ರಿಂಗನ್ನು ಇನ್ಸರ್ಟ್ ಮಾಡಬೇಕಾದಾಗ ಮತ್ತೆ ರಿಂಗ್ ಬೀಡ್ಸ್ ಒಳಗೆಲ್ಲ ತೊಗೊಬೇಕು ಅಂತ ಏನಿಲ್ಲ. ಡೈರೆಕ್ಟಾಗಿ ನಾವು ನೀಡಲ್ಗೆ ಹಾಕೊಂಡ್ಬಿಟ್ರೆ ಆಗುತ್ತೆ. ಆಮೇಲೆ ಮತ್ತೆ ಅದೇ ರೀತಿ ಕಂಟಿನ್ಯೂ ಮಾಡ್ಕೊತ ಹೋಗಿ ಡಿಸೈನ್ನು. ನೋಡಿ, ಒಂದು ಸೀರೆಗೆ ಎಷ್ಟು ಬೇಕಾದ್ರೆ ನೀವು ರಿಂಗ್ ಬೀಡ್ಸ್ನ ಆ್ಯಡ್ ಮಾಡ್ಕೊತ ಹೋಗ್ಬೋದು. ಒಂದು 8 ಇಂಚಷ್ಟು ಗ್ಯಾಪ್ನಲ್ಲಿ ಒಂದೊಂದು ರಿಂಗ್ ಬೀಡನ್ನ ಆ್ಯಡ್ ಮಾಡಿಕೊಂಡ್ರೆ ಡಿಸೈನ್ ತುಂಬ ಚೆನ್ನಾಗಿ ಕಾಣುತ್ತೆ. ಮುಂದಿನ ವೀಡಿಯೋದಲ್ಲಿ ಯಾವುದಾದ್ರೂ ನಾನು ಫುಲ್ ಮೈಸೂರು ಸಿಲ್ಕ್ ಸ್ಯಾರಿಗೆ ಡಿಸೈನ್ನ ಹಾಕಿ ತೋರಿಸ್ತೀನಿ ನಾನು ನಿಮಗೆ. ಏನಾದರೂ ಡೌಟ್ ಇದ್ದರೆ ತಿಳಿಸಿ ನನಗೆ. ನೋಡಿ, ತುಂಬಾ ಈಸಿಯಾಗಿದೆ. ಜಸ್ಟ್ ಬೀಡ್ಸ್ನ ತೊಗೊಂಡ್ಮೇಲೂ ಕೂಡ ಯಾವುದೇ ರೀತಿ ಡಿಫ್ರೆನ್ಸಸ್ ಬರೋಲ್ಲ ಡಿಸೈನಿಗೆ. ತುಂಬಾ ಈಸಿಯಾಗಿ ಮಾಡ್ಕೊತ ಹೋಗ್ಬೋದು. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಲೇಟ್ ಆಗ್ಬೋದು ಅನಿಸುತ್ತೆ, ಅದು ಬಿಟ್ಟರೆ ಆಮೇಲೆಲ್ಲ ತುಂಬಾ ಈಸಿಯಾಗಿದೆ. ಎಸ್, ನೋಡಿ ಡಿಸೈನ್ ಈ ರೀತಿ ಚೆನ್ನಾಗಿ ಬಂದಿದೆ. ನೀವು ಇದನ್ನು ಮೈಸೂರು ಸಿಲ್ಕ್ ಸ್ಯಾರಿಗೆ ಹಾಕಿದಾಗ ನಿಮಗೆ ಸ್ವಲ್ಪ ಜಾಸ್ತಿ ಥ್ರೆಡ್ಸ್ ಕೌಂಟ್ ಸಿಗುತ್ತೆ. ಆವಾಗ ಸ್ವಲ್ಪ ದಪ್ಪನೂ ಡಿಸೈನ್ ಬರುತ್ತೆ. ಇದು ಆವಾಗ ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಬ್ಲೌಸ್ ಪೀಸ್ ಆಗಿದ್ದರಿಂದ ಸ್ವಲ್ಪ ಗ್ಯಾಪು ಕಾಣ್ತಿದೆ ನಿಮಗೆ, ದಪ್ಪ ಕಾಣ್ತಿಲ್ಲ ನೋಡಿ. ಎಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ವಿಡಿಯೋ ನೋಡಿದ ಮೇಲೆ ನಮ್ಮ ಚಾನಲ್ನ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.
ಥ್ಯಾಂಕ್ ಯು ಫಾರ್ ವಾಚಿಂಗ್.